ನಂದಗಾವ ದಲಿತ ಮಹಿಳಾ ಮುಖಂಡಿ ದಾಳಿ, ಪೊಲೀಸ್ ಅಧಿಕಾರಿಗಳ ಮೇಲೂ ಗಂಭೀರ ಆರೋಪ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಥಣಿ ಘಟಕದ ಮಹಿಳಾ ಅಧ್ಯಕ್ಷೆ ಗಂಗಾ ನೀಲವ್ವ ಶಿವಪ್ಪ ಮಾಧರ ಅವರು ತಮ್ಮ ಮೇಲೆ ನಡೆದ ದಾಳಿ ಹಾಗೂ ಪೊಲೀಸ್ ಅಧಿಕಾರಿಗಳ ಅನ್ಯಾಯಕರ ವರ್ತನೆ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಗಂಗಾ ಮಾಧರ ಅವರ ಹೇಳಿಕೆ ಪ್ರಕಾರ ದಲಿತ ಮಹಿಳೆಯಾದ ಶ್ರುತಿ ಹಲದಿಗಾರ ಅವರಿಗೆ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅನ್ಯಾಯ ಮಾಡಿದ್ದಾರೆ ಎಂದು ಅವರು ಸಚಿವ ಎಸ್ಸಿ ಮಹದೇವಪ್ಪ ಅವರಿಗೆ ದೂರು ಸಲ್ಲಿಸಿದ್ದರು. ನಂತರ ಪ್ರಕರಣವು ಐಜಿಪಿ ಹಾಗೂ ಎಸ್ಪಿಗಳ ಪರಿಶೀಲನೆಗೆ ಸಾಗಿತು. ಈ ಸಂದರ್ಭದಲ್ಲಿ ಅರ್ಜಿ ಹಿಂದಕ್ಕೆ ಪಡೆಯುವಂತೆ ಹಲವಾರು ಬಾರಿ ಪೊಲೀಸ್ ಇಲಾಖೆ ಒತ್ತಡ ಹೇರಿದೆ ಎಂದು ಅವರು ಆರೋಪಿಸಿದ್ದಾರೆ. ಇಲ್ಲದೆ ದಿನಾಂಕ 30/9/2025 ಲಕ್ಕವ್ವ ಭರಮು ಮಾದರ ಜಗಳಕ್ಕೆ ಮುನ್ನೆಲೆಯಾಗಿ ಮುಸ್ಲಿಂ ಸಮಾಜದ ಕೆಲವರನ್ನ ಕರೆಸಿ ತಮ್ಮ ಮೇಲೆ ದಾಳಿ ಮಾಡಿಸಿದ್ದಾರೆ ಎಂದು ಗಂಗಾ ಮಾಧರ ಆರೋಪಿಸಿದ್ದಾರೆ. ಇದರ ಪ್ರಕರಣವನ್ನ ಅಥಣಿ ಪೊಲೀಸ್ ಠಾಣೆಯಲ್ಲಿ SC/ST ಕಾಯ್ದೆಯಡಿ ಅಪರಾಧ ಸಂಖ್ಯೆ 381/2025 ದಾಖಲಿಸಲಾಗಿದೆ. ಪ್ರಕರಣ ದಾಖಲಾದ ಮರುದಿನ ಅವರು ಡಿಎಸ್ಪಿ ಅವರಿಗೆ ಆರೋಪಿ ಬಂಧನ ಕುರಿತು ಕೇಳಿದಾಗ ನಿನ್ನ ಮೇಲೂ ಕೇಸಿದೆ ಎಂದು ಬೆದರಿಕೆಯ ಧೋರಣೆಯಲ್ಲಿ ಪ್ರತಿಕ್ರಿಯಿಸಿದರೆಂಬ ಗಂಭೀರ ಆರೋಪವನ್ನ ಗಂಗಾ ಮಾಧರ ಮಾಡಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪ್ರಕರಣದ ನಿಷ್ಪಕ್ಷಪಾತ ತನಿಖೆ, ಆರೋಪಿಗಳ ಬಂಧನ ಹಾಗೂ ದೂರುದಾರರಿಗೆ ರಕ್ಷಣೆಯನ್ನ ಒದಗಿಸುವಂತೆ ಗಂಗಾ ಮಾಧರ ಅವರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಪ್ರಕರಣ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮೇಲಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ನಿನ್ನೆ ಅದು ನನಗೆ 2 ದಿವಸದಿಂದ ಫೋನ್ ಹಚ್ಚಿದ್ರು ಸರ್, ಪೊಲೀಸ್ ಸ್ಟೇಷನ್ದಿಂದ ಸಂಧಿ ಸರ್ ಅಂಥೇಳಿ. ಅದನ್ನವರು ನಿಮ್ಮದೊಂದು ಫಿರ್ಯಾದಿ ಕೊಟ್ಟದ್ದೊಂದು ಅರ್ಜಿ ಬಂದೈತಿ, ಅದ್ರದ್ದು ನಿಮ್ದು ಹೇಳಿಕೆ ತೊಗೋಬೇಕಾಗೈತಿ, ಸ್ಟೇಷನ್ಗೆ ಬರ್ರಿ ಅಂತಂದು ಫೋನ್ ಹಚ್ಚಿದ್ರು ಸರ್. 1-2 ಸಲ ನನಗೆ 2 ಸಲ. ನಾನು ಸ್ವಲ್ಪ ಕೆಲಸನಾಗಿದ್ದೀನಿ ಸರ್, ಬ್ಯುಸಿ ಇದ್ದೆ. ಅದಕ್ಕೆ ಸರ್ ಆಯ್ತು ರೀ ಬರ್ತೇನೆ ಅಂತಂದಿದ್ನಿ. ನಂತರ ಸರ್ ನನಗೆ ನೋಟಿಸ್ ಕೊಡ್ರಿ, ನಾ ಬರ್ತೀನಿ, ಮನೆಗೆ ಬಂದ ಹೇಳಿಕೆ ಕೊಡ್ತೀನಿ ಸರ್ ಅಂತಂದೆ. ಮುಂಜಾನೆ ನೀನು ಬೆಳಗ್ಗೆ ನೋಟಿಸ್ ಕೊಟ್ಟಿದ್ರು ಸರ್. ಅದ್ರ ಪ್ರಕಾರ ನಾ ಬಂದ ಅವ್ರಿಗೆ ಉತ್ತರ ಕೊಟ್ಟಿನಿ ಸರ್, ರೈಟಿಂಗ್ದಾಗ ಬರೆದು ನಾ ಕೊಟ್ಟಿನಿ ಸರ್. 3 ಗಂಟೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ದಾಗ ಕುಣಿಸ್ಯಾರ ಸರ್ ನನಗೆ. ಆಮೇಲೆ ನಿಮ್ದು FIR ಕಾಪಿ ತೊಗೊಂಡು ಬರ್ರಿ, FIR ಮಾಡ್ಬೇಕು ನಿಮ್ಮ್ಯಾಗ ಅಂತ ಹೇಳಿ ಉಪ್ಪಾರ ಸರ್ PSI ಸರ್ ಕರೆದು ಹೇಳಿದ್ರು ಸರ್. ಮತ್ತು FIR ಕಾಪಿ ತೊಗೊಂಡು ಹೋದೆವು. ತೊಗೊಂಡು ಹೋದ್ಮೇಲೆ FIR ಮಾಡಲಿಲ್ಲ. ಅವರು ಒಂದು 7-8 ಗಿರಿಮಲ್ ಉಪ್ಪಾರ ಸರ್ PSI ಸರ್ಗೆ ನಾನು ಕಾಲ್ ಮಾಡೀನಿ ಸರ್. 7-8 ಸಲ ಕಾಲ್ ಮಾಡಿದ್ನಿ ಸರ್. ನನ್ನದು FIR ಮಾಡಿಕೊಡ್ಬರ್ರಿ ಬರ್ರಿ ಸರ್ ಅಂತಂದ. ಒಂದು 7 ಸಲ ಫೋನ್ ಮಾಡಿದ್ರು, ಅವ್ರು ಫೋನ್ ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಏನು ಫೋನ ರಿಸೀವ್ ಮಾಡಲಿಲ್ಲ ರೀ ಅವರು. ಆಮೇಲೆ ಅವರು ಕ್ರೈಮ್ PSI ಸರ್ ಅದಾರ, ಅವ್ರಿಗೆ ಫೋನ್ ಮಾಡಿದ್ದೆ ರೀ. ಅವ್ರಿಗೆ ರಿಸೀವ್ ಅವ್ರಿಗೆ ಮೊದಲು ಹೋಗಿ ಭೇಟಿಯಾಗಿದ್ನಿ. ಭೇಟಿಯಾಗಿದ್ಮೇಲೆ ಅವರು ಒಂದು 4-5 ಸಲ ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಲಿಲ್ಲ. ಆಮೇಲೆ ಬಂದ್ರಿ ರೀ ಅವರು. ಮೆಸೇಜ್ ಕಳಿಸೀನಿ ಸರ್, ಪ್ಲೀಸ್ ಕಾಲ್ ರಿಸೀವ್ ಮಾಡಿ ಸರ್, ಬನ್ನಿ, ನಾ ಲೇಟ್ ಆಗೈತಿ, ಬಸ್ ನನ್ನ ಮಿಸ್ ಆಗ್ತೈತಿ, ಹೋಗಬೇಕು, FIR ಮಾಡಿಕೊಡ್ಬರ್ರಿ ಸರ್ ಅಂತ ಹೇಳಿ ಕಾಲ್ ಮಾಡಿದ್ದೆ ರೀ. ಮತ್ತು ಇವರು DYSP ಸರ್ ಪ್ರಶಾಂತ್ DYSP ಸರ್ ಮೇಲೆ, ಪ್ರಶಾಂತ್ ಮುನ್ನೋಳಿ DYSP ಸರ್ ಮೇಲೆ FIR ಮಾಡಿ ಕೊಡಿ ಅಂತಂದಾಗ ಅವ್ರು ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರು ಇಲ್ಲ ರೀ ಸರ್, ಬಂದಿಲ್ಲ. ಆ ಕ್ರೈಮ್ PSI ಸರ್ ಒಬ್ಬರು ಬಂದು ಭೇಟಿಯಾಗಿ ಆಮೇಲೆ ಏನೋ ಹಳಿ ಮ್ಯಾಗ ಒಂದು ಸ್ವಲ್ಪ ಬರೆದು ಕೊಟ್ರಿ ಸರ್. ಅದನ್ನು ನೀನು FIR ನಾವು ಮಾಡೋಕ್ಕಾಗಲ್ಲಮ್ಮ, ಹೋಗು, ನಮಗೆ ಈಗೆಲ್ಲ ನಾವು 15 ದಿವಸ ತನಕ ಏನು FIR ಮಾಡೋಕ್ಕಾಗಂಗಿಲ್ಲ, ನಾವು ಅದ ಮೇಲಾಧಿಕಾರಿಗಳಿಗೆ ಕೇಳಿದ್ದೀವಿ ಅಂತಂದ್ರಿ ಸರ. ಆಮೇಲೆ ನಾನು 12:30 ತನಕ ಅಲ್ಲೇ ಸ್ಟೇಷನ್ದಾಗ ಅದೇನಿ ಸರ. ಅಲ್ಲೇ ಸ್ಟೇಷನ್ದಾಗ ಕುಣಿಸ್ಕೊಂಡಾರ ಸರ. ಅಲ್ಲಿ ಲೇಡೀಸ್ ಪೊಲೀಸರು ಯಾರೂ ಇಲ್ಲ ಆ ಸ್ಟೇಷನ್ದಲ್ಲಿ. ನಾನು ಆರೋಪಿ ಥರ ಅಲ್ಲಿ ಮಾಡಿ ಅವ್ರು ಕುಣಿಸ್ಕೊಂಡ್ಬಿಟ್ಟಾರ. ಮೊದಲು ನನಗೆ ನಾ ಸ್ಟೇಟ್ಮೆಂಟ್ ತೊಗೊಂಡದಕ್ಕೆ ನನಗೆ ರಿಸೀವ್ ಕೊಡ್ರಿ ಅಂತಂದು ಕೇಳಿದೆ. ನೀವು ಕರೆದಿರಿ, ನಿಮ್ಗೆ ಉತ್ತರ ಕೊಟ್ಟೀನಿ, ನಾನು ಬಂದೀನಿ, ನೀವು ಅದಕ್ಕೆ ರಿಸೀವ್ ಕೊಡ್ರಿ ಅಂದ್ರೆ ರಿಸೀವ್ ಕೊಡ್ತಾಯಿಲ್ಲ. FIR ಮಾಡಿಕೊಡ್ತೀನಿ ಅಂದವರು FIR ಮಾಡಿಕೊಡ್ಲಿಲ್ಲ ಸರ್. ಅವರು ಬೆಳಗ್ಗೆ ಬರೋಗ್ರಿ, ನಾಳೆ ಬರೋಗ್ರಿ, ನಾಡ್ದು ಬರೋಗ್ರಿ, ಇಲ್ಲೇ ಇರ್ತೀವಿ, ಮತ್ತು ಬರೋ ಹೋಗ್ರಿ ಅಂತಂದು ಹೇಳಿ ನಾನು ಹೊರಗೆ ಸಾಕು ನೋಡಿದ್ರು ಸರ. ಆಮೇಲೆ ನಾನು SP ಆಫೀಸಿಗೆ ಫೋನ್ ಮಾಡಿದ್ನಿ. ಫೋನ್ ಮಾಡಿ ಸರ, ಈ ಥರ ಸಮಸ್ಯೆ ಆಗೈತೆ ನನಗೆ, ಹಿಂಗೆ ಮಾಡ್ಯಾರ ಸರ, ಇವ್ರು FIR ಮಾಡ್ಕೋತೀನಿ ಅಂದು FIR ಮಾಡ್ಕೊಂಡಿಲ್ಲ, ನನಗೆ ಹೊರಗೆ ಕಳ್ಸತ್ತಾರ ಸರ್, ನಾನು ಇನ್ನೂ ಸ್ಟೇಷನ್ ಹತ್ರನ ಕೂತೀನಿ ಅಂತ ಹೇಳಿ ಅಲ್ಲಿ ಸರ್ಗೆ ಕಾಲ್ ಮಾಡಿದೆ. ನಮ್ಮ ಸರ್ ಸ್ವಲ್ಪ ಹೊರಗೆ ಹೋಗ್ಯಾರ, ಆಮೇಲೆ ಮಾತಾಡ್ತೀನಿ ಅಂತಂದ್ರೆ ಸರ. ಆವಾಗ ಮನೆಗೆ ಹೋಗೀನಿ ಸರ್ ನಾನು.
ನಮ್ಮ ತಮ್ಮ ಅವ್ರಿಗೆ ಕರ್ಕೊಂಡು. ನಿಮ್ಮ ಹೆಸರು ರೀ? ನನ್ನ ಹೆಸರು ಗಂಗಾ ಶಿವಪ್ಪ ಮಾದರ್ ಅಂತ ಹೇಳಿ ಸರ. ನಂದು ಊರಾಗೆಲ್ಲ ಗಂಗಾ, ಮನ್ಯಾಗೆಲ್ಲ ಗಂಗಾ ಅಂತ ಕರೀತಾರೆ. ಬಟ್ ಆಧಾರ್ ಕಾರ್ಡ್ದಾಗ ನೀಲವ್ ಅಂತ ಐತೆ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಳಗೆ ಅತನಿ ಒಳಗೆ ಡಂಗಿ ವಕೀಲರು ಅಂತ ಹೇಳಿ, ಬಸವರಾಜ್ ಡಂಗಿ ಅಂತ ಹೇಳಿ ಅವರು ನಮಗೆ ಅವ್ರ ಫೋನ್ ಮುಖಾಂತರ ಕರೆಸಿ ಫೋನ್ ಹಚ್ಚಿ ನಮಗೆ ಅದನ್ನ ಪ್ರಶಾಂತ್ DOSP ಮುನ್ನೋಳಿ ಸರ್ ಮ್ಯಾಗ ಕೇಸ್ ಮಾಡಿದ್ದು ವಾಪಸ್ ತಕೋರಿ, ಅದನ್ನು ಇಲ್ಲಾಂದ್ರೆ ಅವ್ರು ನಿಮ್ದು ಯಾವ್ದಾರ ಕೇಸ್ನ್ಯಾಗ ಸಿಗಿಸ್ತಾರೋ, ನಿಮ್ಗೆ ಇದನ್ನ ಟಾರ್ಚರ್ ಮಾಡ್ತಾರೆ, ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಹೋದ್ರು ನಿಮ್ಗೆ ಒಬ್ರು ಕಣ್ಣಿಟ್ಟಾರು ನಿಮ್ಮ ಮ್ಯಾಗ, ನೀವು ಎಲ್ಲಿ ಬೇಕಾದಲ್ಲಿ ತಿರುಗಾಡ್ರು ನಿಮ್ಮನ್ನು ಒಬ್ರನ್ನ ನಿಮ್ಮ ಬೆನ್ನು ಹತ್ತಾಕನ ಬಿಟ್ಟಾರು, ಇಲ್ಲ ನೀವು ತಕೋರಿ, ಇಲ್ಲಾಂದ್ರೆ ಅವ್ರು ಬೇರೆ ಬೇರೆ ಕೇಸ್ ಮಾಡ್ತಾರೆ ನೋಡು, ನೀವು ಬದುಕೋದು ಕಷ್ಟ ಆಗ್ತೈತಿ ಮುಂದೆ, ಇಲ್ಲಿ ಅತ್ನಿ ಒಳಗೆ ನೀವು ಇರೋದು ಇದನ್ನ ಆಗ್ತೈತಿ ಅಂತ ಹೇಳಿ ಅವ್ರು 3 ದಿನ ನನಗೆ ಸಡುವಿಲ್ದ ಫೋನ್ ಹಚ್ಚಿದ್ದಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.